ಹಂಗೆ ಅಮ್ಮ ಹೂ ಯಾರಿಗೆ ಬೇಕಂಗೆ ಹೂವು ಕನಕಾಂಬರಿ ಮಲ್ಲಿಗೆ ಹೂವು ಬರ್ರಂಗೆ ಹೂವು ಅವಂಗೆ ಹೂವು. ಅಯ್ಯೇ ಸುಬ್ಬವ್ವ ಇಲ್ಲಿದ್ದೇನೆ ಓನೇ ಹೂವು ಮಾರ್ಕೊತ ಊರೆಲ್ಲ ಹುಡುಕಾಡಿ ನನಗೆ ಮಾಡ್ತೀನಿ ತಡಿ ಬರ್ತೀನಿ ನಿನಗೆ ನಮ್ಮ ಮನೆ ಹತ್ರ ಹೂವು ತೊಂಬತ್ತು ಕಳಿಸಿದ್ರೆ 50 ರೂಪಾಯಿ ಮೊಳ ಹೂವು ಕೊಟ್ಟಾಳತ್ತ 50 ರೂಪಾಯಿ ಮೊಳ ತಡಿ ಬರ್ತೀನಿ ನಿನಗೆ. ಏಯ್ ಕಮಲವ್ವ ಹೆಂಗೆ ಮೊಳ ಹೂವು ಕೊಟ್ಟಿದ್ದಿ ನೀನು ನಮ್ಮ ಮನೆ ಹತ್ರ? ಅಯ್ಯ 50 ರೂಪಾಯಿ ಮೊಳ ಕೊಟ್ಟಿನಿ ಯಾಕ ಇನ್ನು ಹೆಂಗೆ ಕೊಡ್ಬೇಕು ಮತ್ತೆ? ಏನೋ 50 ರೂಪಾಯಿ ಮೊಳ ಹೂವು ಕೊಟ್ಟಿದ್ದಿ ನನಗೆ ಜರ ನಾಚಿಕೆ ಮಾನ ಮರ್ಯಾದೆ ಅದನ? ಯಾರನ್ನ 50 ರೂಪಾಯಿಗೆ ಹೂವು ಕೊಡ್ತಾರೆ 50 ರೂಪಾಯಿ ಮೊಳ ಹೂವು ಕೊಡ್ತಾರೆ ನೇನೇನ ಏನು ತಿಳಂಗಿಲ್ಲ ಗಂಡಸರು ಕಳ್ಸಿನ ಅಂತ ಹೇಳಿ 50 ರೂಪಾಯಿ ಮೊಳ ಹೂವು ಕೊಟ್ಟಿರುತ್ತೆ. ಜರ ಖಬರ ನಿನಗೆ ಯಾಕ ಶಾಂತವಕ್ಕ ಹೆಂಗೆ ಮಾತಾಡ್ತಿದ್ದಲ್ಲ ಮತ್ತೆ ಇನ್ನೆಟ್ಟು ಕೊಡ್ಬೇಕು ನಿನಗೆ ಏನು ಪುಗ್ಸೆಟ್ಟು ಕೊಡ್ಬೇಕಾಗಿತ್ತು ನಾನು? ಅಯ್ಯೇ ಬೋಳಿ ನಾಯಿ ನನಗೆ ಪುಗ್ಸೆಟ್ಟು ಕೊಡೋಕೆ ಹೇಳಿಲ್ಲ ಹೂವು ಹೆಂಗೆ ರೇಟ್ ಇರ್ತದ ಹಂಗೆ ಕೊಡಬೇಕು. ಏನು ತೀರಾ 50 ರೂಪಾಯಿ ಮೊಳ ಕೊಡೋಕೆ ಏನು ಹೂವು ಏನು ನೀರು ಹಾಕಿ ಬೆಳೆಸ್ತೀವಿ ಏನು ಹಾಕಿ ಬೆಳೆಸ್ತೀವಿ ಗಿಡಕ್ಕೆ? ಬಂದು ನೋಡ್ಬಾ ನಾ ಏನು ಹಾಕಿ ಬೆಳೆಸ್ತೀನಿ ಅಂತ ಹೇಳಿ. ನೋಡು 50 ರೂಪಾಯಿ ಇತ್ತು ಅದಕ್ಕೆ 50 ರೂಪಾಯಿ ನನಗೆ ಬೀಳೋದೇ 40 ರೂಪಾಯಿ ಬೀಳ್ತದೆ. ಮತ್ತು ನಾ ಊರೆಲ್ಲ ತಿರುಗಾಡಿ ಮಾರ್ತೀನಿ ಮತ್ತು ನನಗೆ 50 ರೂಪಾಯಿ ಮೊಳ ಬೀಳ್ತಾವೆ ಅದಕ್ಕೆ 50 ರೂಪಾಯಿ ಮೊಳ ಕೊಟ್ಟಿನಿ ನೋಡು. ಬೇಕಂದ್ರೆ ತೊಗೋಬೇಕು ಬೇಕಂದ್ರೆ ಬಿಡಬೇಕು ಅದ್ರಾಗ ಏನದ. ಬೀಳ್ತಾವೆ ನಿನಗೆ 50 ರೂಪಾಯಿ 40 ರೂಪಾಯಿಗೆ ತಂದು ನೀ 50 ರೂಪಾಯಿಗೆ ಮಾಡ್ತಿದ್ದಿ. ಯಾರ ಮುಂದಾರ ಹೇಳ್ಬಾ ಪಾಠ ನನ್ನ ಮುಂದೆ ಹೇಳಕ್ಕೆ ಬರಬೇಡ. ಯಾಕೆ ಅಲ್ಲೇ ಬಾಜು ಹೊಣ್ಯಾಗ ಆಕಿ ನರ್ಸವ್ವ ಮಾರ್ತಾಳೆ 30 ರೂಪಾಯಿ 20 ರೂಪಾಯಿ ಮಾರ್ತಾಳೆ. ಅದು ಎರಡು ಮೊಳ 1 ಮೊಳ ಕೊಡಂದ್ರೆ 2 ಮೊಳ ಕೊಡ್ತಾಳೆ. ನೀ ನೋಡಿ ಅವ್ವ ಹೆಂಗೆ ಕೊಟ್ಟಿವಿ ಯಾವಕ್ಕೆವ್ವ 1 ಮೊಳ ಕೊಡಂದ್ರೆ 2 ಮೊಳ ಕೊಡೋಕ್ಕೆ 1 ಮೊಳಕ್ಕೆ 40 ರೂಪಾಯಿ ಬೀಳ್ತದೆ ನಮಗೆ. ನಾವೇನಂದ್ರೆ 50 ರೂಪಾಯಿ ಕೊಡ್ತೀವಿ ಮತ್ತೇನು ಹಾಗೆ ಕೊಡೋಕ್ಕಾಗ್ತದೇನು? ಯಾವಾಗ ಕೊಟ್ಟಾಳೆ ನಿನಗೆ? ನಾ ಏನು ಮೊಳ ಕೊಡ್ಲಾರ್ರೆ ಮತ್ತೇನು ಕೊಡ್ತೀನಿ ತೋರಿಸ್ ನೋಡಮ್. ಇದು ನೋಡಿದ್ದು ಕನಕಾಂಬರಿ ಹೂವು 2 ಮೊಳ ಕೊಟ್ಟಿನಿ ಅಂತ ಹೇಳಿದೈತೆ 2 ಮೊಳ 5 ಹೂವು ಜರ ನೀನು ಮೊಳ ಹಾಕ್ಲಕ್ಕಾರ ಬರ್ತದೆ. ಮೊಳ ಕೊಟ್ಟಿದ್ದಿ ನನಗೆ ಏನು ಕೊಟ್ಟಿದ್ದಿ ನೋಡಿದ್ದು ಕನಕಾಂಬರಿ ಹೂವು 2 ಮೊಳ ಅಂತ ಹೇಳಿದತ್ತೆ ನಮ್ಮ ಮನೆ ತಗ ಅದಕ್ಕೆ 110 ರೂಪಾಯಿ ಇಸ್ಕೊಂಡಿದ್ದತ್ತೆ. ಎಟ್ಟರ ಇದ್ದಿರಬೇಕು ನಿನಗೆ ತಿಂಡಿ. ಇನ್ನೊಂದ್ಸಲ ನೀ ಊರಾಗ ಹೂವು ಮಾರ್ಬೇಕು ಅನ್ಕೊಂಡಿದ್ದಿ ಏನಿಲ್ಲ ಅನ್ಕೊಂಡಿದ್ದಿ? ಯವ್ವ ನಾ ಕೊಡುವಾಗ 2 ಮೊಳನೇ ಕೊಡ್ತೀನಿ. ನೀ ಮನ್ಯಾಗ ಒಂದಿಟ್ಟು ಕಟ್ ಮಾಡಿಟ್ಟು ಬಂದ್ರೆ ನಾ ಏನು ಮಾಡಿದ್ವಿ? ನೀ ಏನು ಹಂತಕ್ಕನೇ ಇದ್ದೀವಿ. ನಾ 2 ಮೊಳ ಕೊಡೋದಿತ್ತು ಕೊಟ್ಟೀನಿ. ಈಗ ತಂದು ಕೆಲ್ಸಿನ ತೋರಿಸಿದ್ರೆ ನಾ ಏನು ಮಾಡಲಿ? ಏನು ಮನೆಯಾಗಿಟ್ಟಿನಿ ಮನ್ಯಾಗ ಬಾ ನಮ್ಮ ಮನೆ ಬಾ ಬಂದು ನಮ್ಮ ಮನೆಯಾಗೆಲ್ಲ ಹುಡುಕ್ಯಾಡು ಎಲ್ಲರೂ ಹೂವು ಸಿಕ್ತಂದ್ರೆ ಅವಾಗ ಮಾತಾಡಕತ್ತೀನಿ. ಇಲ್ಲಾರ್ದೆ ಹೇಳಕ್ಕೆ ಬಂದಿದೆ ಏನೇಳಿ ಗಂಡಸರು ಸಿಕ್ಕಾರ ಮುಂಜಾನೆ ಚೆಂದಾಗಿ ತಲೆ ಬೋಳ್ಸ್ಬೇಕಂತ ಹೇಳಿ 200 ರೂಪಾಯಿ ಇಸ್ಕೊಂಡು 2 ಮೊಳ ಹೂವು ಕೊಟ್ಟು ಕಳಿಸಿದಿ. ಎಷ್ಟಿದ್ದಿರಬೇಕು ನಿನಗೆ? ಹಿಂಗೆ ಮಂದಿ ಮನೆ ಮುಚ್ಚಿಸಿಂದ ನಿನ್ನ ಮನೆ ನಡೆಸ್ಬೇಕಂತ ಮಾಡಿದ್ದೇನೆ ನೀನು? ಊರಾಗಿಲ್ಲ ಅರ್ಧಕ್ಕಿನೇ ಎಲ್ಲ ಹಾಕೋದಕ್ಕಿನೇ ಕೊಡಿಸಿದ ನನ್ನ ರೊಕ್ಕ ವಾಪಸ್ ಕೊಡು. ಯಾಕೆವ್ವ ನಾ ಯಾಕೆ ರೊಕ್ಕ ವಾಪಸ್ ಕೊಡಂದಿ? ನಾ ರೊಕ್ಕ ಕೊಡಂಗಿಲ್ಲ. ನಾ ಹೂವು ಕೊಟ್ಟೀನಿ ಆಯಿತು ಮುಗೀತು. ನಾ ಯಾಕೆ ರೊಕ್ಕ ವಾಪಸ್ ಕೊಡಲಿ? ಏನು ರೊಕ್ಕ ಕೊಡಂಗಿಲ್ಲ? ನೀ ರೊಕ್ಕ ಕೊಡಲಿಲ್ಲ ಅಂದ್ರೆ ನೀನು ಬಿಟ್ಟನ ಹೂವು ಹೊಸು ಇಲ್ಲೇ ತಿಪ್ಪಿ ಚಲ್ತೀನಿ ಮತ್ತೆ ಏನಿಲ್ಲ ಅಟ್ಟೆ ಈಗ ಕೊಡ್ತೀವಿ ಏನಿಲ್ಲ ಅಂತೀಗ? ಏವ್ವ ನಿನ್ನ ಜೋಡಿ ಯಾರು ಬಾಯಿ ಕೊಡ್ತಾರೆ? ಏವ್ವ ಊರಿಗೆ ಮೀರ್ದಾಕಿದ್ದೀವಿ ನೀನು ಇನ್ನಂತ ಹಗ್ಗದಕ್ಕೆ ಬಾಯಿ ಕೊಟ್ಟು ನಾ ಎಲ್ಲಿ ಹೋಲಿ? ತಗೋ ರೊಕ್ಕ ತಗೋ ನೀನು ರೊಕ್ಕ ತಗೋ ಕೊಡು ನನ್ನ ಹೂವು ಕೊಟ್ಟು ಕೇಸಿನ ಹೋಗು ಹಂಗವ ಮಗಳ ದಾರಿಗೆ. ಇಲ್ಲಾಂದ್ರೆ ನೀನು ಇನ್ನೊಂದ್ಸಲ ಹಿಂಗೆ ಮಾಡು. ಯಾರಾರ ಗಂಡಸರು ಬಂದ್ರೆ ತಿರ್ಲಾರ್ದವ್ರು ಬಂದ್ರೆ ಚೆಂದಾಗಿ ಹಿಂಗಲ್ಲಣ್ಣ ಹಿಂಗದ ಇಷ್ಟದ ಅಂತ ಹೇಳಿ ಕೊಡಬೇಕು. ಸ್ವಲ್ಪ ಕೊಡೋದಕ್ಕೂ ರೀತಿ ನೀತಿ ಇರ್ತದೆ. ತೀರಾ ಏನು 1 ಮೊಳಕ್ಕೆ 50 ರೂಪಾಯಿ ತೊಗೊಂಡ್ರೆ ಎಲ್ಲಿ ಹೋಗಬೇಕು? ಇವ್ವ ನಾನು ರೊಕ್ಕ ವಾಪಸ್ ಕೊಡ್ತೀನಿ ಇಲ್ಲ ಹೋಗಿ ಸಾಕು ಜಾಸ್ತಿ ಮಾತಾಡಬೇಡ. ನಿನ್ನ ತೆಕ್ಕಿ ಜೊತೆ ಮಾತಾಡ್ಕೊತ ನಿಂತ್ರೆ ನನಗೆ ಬರೋ ಗಿರಾಕಿನೂ ಬರೋಂಗಿಲ್ಲ. ಹೋಗಿನ ಸಾಕು. ಅಯ್ಯ ಆಯ್ತು ಹೋಗ್ತೀನಿ. ನೀನೇ ಭಾಳ ಸುಪ್ನಾತಿ ಸುಬ್ಬಿದ್ದೀನಿ. ನೀನು ಒಬ್ಬಕ್ಕಿದ್ದೀನಿ ಹೂವು ಮಾರಕ್ಕೆ. ನೀನಂತವ್ರು 100 ಮಂದಿರ ಹೂವು ಮಾರೋರು ಹೋಗಿ ತೊಗೋತೀನಿ ಬೇರೆ ಕಡೆ ಇಲ್ಲೇ ಕುಂದ್ರಿ.